ನನ್ನ ಲವ್ ಲೈಫಲ್ಲಿ ಏನಾಗ್ತಿದೆ? ನನ್ನ ಟ್ರೂ ಲವ್‌ನ ಫೈಂಡ್ ಮಾಡ್ತೀನಾ? ಅನ್ನೋ ಕ್ವೆಷನ್ಸ್‌ಗೆ 6 ಕಾರ್ಡ್ ಸ್ಪ್ರೆಡ್ ಮಾಡಿದ್ದೀನಿ. ಏನಿದೆ ಕಾರ್ಡ್ಸಲ್ಲಿ ಅಂತ ನೋಡೋಣ ಬನ್ನಿ. ಫಸ್ಟ್ ಕಾರ್ಡ್, ನಿಮ್ಮ ಮನಸ್ಸಲ್ಲಿ ಏನಿದೆ, ಯಾವ ಫೀಲಿಂಗ್ಸ್ ಇದೆ ಅದನ್ನ ನಿಮ್ಮ ಪಾರ್ಟ್ನರ್ ಹತ್ರ ಹೇಳಿ, ಹಂಚ್ಕೊಳ್ಳಿ. ನಿಮ್ಮ ಪ್ರೀತಿನ ನೀವು ತುಂಬಾ ರೆಸ್ಪೆಕ್ಟ್ ಮಾಡ್ತೀರಾ. ಮತ್ತೆ ಏನಾದ್ರೂ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ಏನ್ ಅನ್ಕೊಳ್ತಾರೋ, ಸೀರಿಯಸ್ ಆಗಿ ತಗೊಳ್ತಾರಾ, ಹರ್ಟ್ ಆಗುತ್ತಾ ಅಂತ ಯೋಚನೆ ಮಾಡ್ತಿದ್ರೆ ಯೋಚನೆ ಬಿಡಿ. ತುಂಬಾ ಕೇರ್‌ಫುಲ್ ಆಗಿ ಹ್ಯಾಂಡಲ್ ಮಾಡಿ, ಡಿಸ್ಕಸ್ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಕಾರ್ಡ್, ನಿಮ್ಮ ಪಾರ್ಟ್ನರ್ ಇಲ್ಲ ನೀವು ನಿಮ್ಮ ರಿಲೇಶನ್‌ಶಿಪ್ ಇಂದ ಏನನ್ನು ಎಕ್ಸ್‌ಪೆಕ್ಟ್ ಮಾಡ್ತಿದ್ದೀರಾ? ಯಾವ ಥರ ಇದನ್ನ ಮುಂದೆ ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ಬೇಕು. ಡಿಸ್ಕಸ್ ಮಾಡ್ಕೊಳ್ಳಿ. ಸೊ ಯಾವ್ದು ಕರೆಕ್ಟ್, ಯಾವ್ದು ರಾಂಗ್ ಅಂತ ಇಬ್ರು ಡಿಸ್ಕಸ್ ಮಾಡಿ, ಯೋಚನೆ ಮಾಡಿ ಸ್ಟೆಪ್ಸ್ ಹಿಡಿ ಅಂತ ಹೇಳ್ತೀನಿ. ಸೊ ನಿಮ್ ಜೊತೆ ನಿಮ್ಮ ಪರ್ಸನ್ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ನೀವಿಬ್ರು ಬ್ಯಾಕ್ ಔಟ್ ಆಗಲ್ಲ. ನಿಮ್ಮಿಬ್ರದ್ದು ಸಕ್ಸಸ್‌ಫುಲ್ ಫ್ಯೂಚರ್ ಆಗಿರುತ್ತೆ. ಜರ್ನಿ ಅದ್ಭುತವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವಿಬ್ರು ಬ್ಯಾಲೆನ್ಸಿಂಗ್ ಆಗಿರ್ತೀರಾ. ಆದ್ರೆ ಅದನ್ನ ಕೇರ್‌ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಸೊ ನಿಮ್ಮ ಪ್ರೀತಿಯಲ್ಲಿ ಮೇಜರ್ ಸ್ಟ್ರೆಂತ್, ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ಪ್ರೊಟೆಕ್ಟ್ ಮಾಡ್ತಾರೆ. ಮತ್ತೆ ತುಂಬಾ ಫೈನಾನ್ಷಿಯಲ್ ಇಶ್ಯೂಸ್ ಬರುತ್ತೆ ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ. ಇಬ್ರು ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಆ ಥರ ಬೇಡ. ಇನ್ ಕೇಸ್ ನೀವು ಮದ್ವೆ ಆಗಿದ್ರೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಕೇರ್‌ಫುಲ್ ಆಗಿ ಇರಿ. ಸೊ ನೀವು ಪ್ರೆಗ್ನೆನ್ಸಿನ ಪ್ಲಾನಿಂಗ್ ಮಾಡ್ಕೊಳ್ಳಿ. ಡಾಕ್ಟರ್ಸ್ ಹತ್ರ ಹೋಗಿ ಸಲಹೆ ತಗೊಳ್ಳಿ. ಯಾಕಂದ್ರೆ ಫೀಮೇಲ್ ಪ್ರೆಗ್ನೆನ್ಸಿ ಅಂದ್ರೆ ತುಂಬಾ ಕೇರ್‌ಫುಲ್ ಆಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಕಾರ್ಡ್ ನಂಬರ್ 5 ಏನಿದೆ ಅಂತ ನೋಡೋಣ ಬನ್ನಿ. ಸೊ ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ಬ್ಯಾಲೆನ್ಸಿಂಗ್ ಕೈ ತಪ್ಪಿದೆ. ಮತ್ತೆ ಈ ಸಮಸ್ಯೆ ಬಿಗ್ಗೆಸ್ಟ್ ಚಾಲೆಂಜಸ್ ಆಗುತ್ತೆ. ಒಬ್ರಿಂದ ಒಬ್ರು ತುಂಬಾ ಸಮಸ್ಯೆನ ಮುಚ್ಚಿಡ್ತೀರಾ, ಶೇರ್ ಮಾಡ್ಕೊಳ್ಳಲ್ಲ. ಇಬ್ರು ಆನೆಸ್ಟ್ ಆಗಿ ರಿಲೇಶನ್‌ಶಿಪ್ ಅಲ್ಲಿ ಇರ್ಬೇಕು. ಇಬ್ರು ಯಾವುದೇ ಸಮಸ್ಯೆ ಬರ್ಲಿ ಇಬ್ರು ಅಕೌಂಟಬಿಲಿಟಿ ತಗೋಬೇಕು. ಇಬ್ರು ರೆಸ್ಪಾನ್ಸಿಬಲ್ ಆಗಿರ್ಬೇಕು ನಿಮ್ಮ ಆಕ್ಷನ್ಸ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ 6th ಕಾರ್ಡ್ ಏನಿದೆ ನೋಡೋಣ ಬನ್ನಿ. ಓಕೆ, 6th ಕಾರ್ಡ್ ಸನ್ ಕಾರ್ಡ್. ನಿಮ್ಮ ಎಲ್ಲಾ ಮಿಸ್ಟೇಕ್ಸ್ಗಳನ್ನ ಕರೆಕ್ಟ್ ಮಾಡ್ಕೊಂಡು ಮುಂದೆ ಬರೋ ಚಾಲೆಂಜಸ್‌ನ ಈಸಿಯಾಗಿ ಫೈಟ್ ಮಾಡ್ತೀರಾ. ಇಬ್ರು ಪ್ರೊಟೆಕ್ಟಿವ್ ಆಗಿರ್ತೀರಾ. ಫ್ಯೂಚರ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಇಂದ ಮೆಟೀರಿಯಲಿಸ್ಟಿಕ್ ಹ್ಯಾಪಿನೆಸ್ ಸಿಗುತ್ತೆ. ನಿಮ್ಗೆ ಮದ್ವೆ ಆಗಿಲ್ಲ ಅಂದ್ರೆ ಮದ್ವೆ ಆಗುತ್ತೆ. ನಿಮ್ಮ ಇನ್ನರ್ ವಿಸ್ಡಮ್‌ನ ಯೂಸ್ ಮಾಡ್ಕೊಳ್ಳಿ. ಹ್ಯಾಪಿ ಆಗಿರ್ತೀರಾ. ಸೊ ನೀವು ಅನ್ಕೊಂಡಿದ್ದೆಲ್ಲಾನು ನಿಮ್ಗೆ ನೆರವೇರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.